ಎಲ್ಲಾ ಹುಡುಗರು ಈ ವಿಡಿಯೋನ ನೋಡ್ಲೇಬೇಕು. ಇವರಿಬ್ಬರ ಫೋಟೋ ನೋಡಿ, ಹಾಗೆ ಈ ವ್ಯಕ್ತಿನ ನೋಡಿ. ನಿಜ ಈ ವ್ಯಕ್ತಿನ ನೋಡಿದ್ರೆ ತುಂಬಾ ಬೇಜಾರಾಗುತ್ತೆ, ಪಾಪ ಅನ್ಸುತ್ತೆ. ಯಾಕೆ ಅಂದ್ರೆ ಈ ರೀತಿ ಖುಷಿಯಾಗಿ ಫ್ಯಾಮಿಲಿ ಜೊತೆ ಇದ್ದು ಮದುವೆ ಆಗ್ತಿರೋ ಈ ವ್ಯಕ್ತಿ ಒಂದು ದಿನ ಡೆಡ್ ಬಾಡಿ ಆಗಿ ತುಂಬಾ ಕೊಳೆತು ಹೋಗಿರೋ ಶವವಾಗಿ ಜನರಿಗೆ ಕಾಣಿಸ್ತಾನೆ. 11th ಮೇ ಇವರಿಬ್ರು ಮದುವೆ ಆಗ್ತಾರೆ, ಅರೇಂಜ್ ಮ್ಯಾರೇಜ್ ಇದು. 20th ಮೇ ಹನಿಮೂನ್ಗೆ ಅಂತ ಮೇಘಾಲಯಗೆ ಹೋಗ್ತಾರೆ. 22nd ಇವರಿಬ್ರು ಮಿಸ್ಸಿಂಗ್ ಅಂದ್ರೆ ಕಾಣೆ ಆಗ್ತಾರೆ. ನ್ಯೂಸ್ ತುಂಬಾ ಸ್ಪ್ರೆಡ್ ಆಗುತ್ತೆ, ಇವರಿಬ್ರು ಎಲ್ಲೂ ಕಾಣೋದಿಲ್ಲ, ಫೋನ್ ಸಹ ರೀಚ್ ಆಗ್ತಾ ಇರೋದಿಲ್ಲ. ಸರಿ, ಈಗ 2nd ಜೂನ್ ಈ ವ್ಯಕ್ತಿ ರಾಜಾ ರಘುವಂಶಿದು ಡೆಡ್ ಬಾಡಿ ಸಿಗುತ್ತೆ. ತುಂಬಾ ಕೊಳೆತು ಹೋದ ಸ್ಥಿತಿಯಲ್ಲಿ ಶವ ಸಿಗುತ್ತೆ. ಹೆಂಡತಿ ಸೋನಂ ರಘುವಂಶಿ ಏನಿರ್ತಾಳೆ, ಇವಳ್ದು ಇದೇ ರೀತಿ ಡೆತ್ ಆಗಿರ್ಬೋದು, ಪಾಪ ಇವಳು ಎಲ್ಲಿದ್ದಾಳೋ, ಇವಳ ಡೆಡ್ ಬಾಡಿ ಎಲ್ಲಿದೆಯೋ, ಏನಾಗಿದೆಯೋ ಇವಳಿಗೆ ಅಂತ ಎಲ್ಲರೂ ಯೋಚನೆ ಮಾಡ್ತಿರ್ತಾರೆ. ಮೇಘಾಲಯ ಪೊಲೀಸರು ತುಂಬಾ ಹುಡುಕ್ತಾರೆ, ಮತ್ತೆ ಈ ಕೇಸ್ ನ ತುಂಬಾ ಸೀರಿಯಸ್ ಆಗಿ ತಗೋತಾರೆ. ಆದ್ರೆ ನೋಡಿ, ರೀಸೆಂಟ್ ಆಗಿ ಈ ಹುಡುಗಿ UP ಯಲ್ಲಿ ಕಾಣಿಸ್ತಾಳೆ. ಹಾಗೆ ಸೋನಂನ ಇಂಟ್ರೋಗೇಟ್ ಮಾಡಿದಾಗ ಗೊತ್ತಾಗುತ್ತೆ, ಸೋನಂ 3 ಜನರನ್ನ ಹೈಯರ್ ಮಾಡಿರ್ತಾಳೆ ಅವಳ ಗಂಡ ರಾಜಾ ರಘುವಂಶಿನ ಕೊಲೆ ಮಾಡಿಸೋದಕ್ಕೆ. ಇವಳೇ ಕೊಲೆ ಮಾಡಿಸಿರ್ತಾಳೆ. ಯಾಕೆ ಅಂದ್ರೆ ಈ ಹುಡುಗಿ ಮದ್ವೆ ಆಗೋಕ್ಕೂ ಮುಂಚೆ ಒಂದು ರಿಲೇಶನ್ಶಿಪ್ ಅಲ್ಲಿ ಇರ್ತಾಳೆ, ಬೇರೆ ಒಬ್ಬ ಹುಡುಗನ್ನ ಇಷ್ಟ ಪಡ್ತಿರ್ತಾಳೆ. ಆ ಹುಡುಗನ್ನ ಮದ್ವೆ ಆಗೋಕ್ ಆಗದೆ ಮನೆಯವರ ಒತ್ತಾಯಕ್ಕೆ ಅಂತ ರಾಜಾ ರಘುವಂಶಿನ ಮದ್ವೆ ಆಗಿರ್ತಾಳೆ. ಮದ್ವೆ ಆದ್ಮೇಲೆ ಈ ರೀತಿ ಹನಿಮೂನ್ಗೆ ಅಂತ ಹೋದಾಗ, ಪ್ಲಾನ್ ಮಾಡಿ ಟ್ರೆಕ್ಕಿಂಗ್ ಅಂತ ಹೋದಾಗ, ಕಾಡಲ್ಲಿ ಟ್ರೆಕ್ಕಿಂಗ್ ಮಾಡ್ಬೇಕಾದ್ರೆ ಅಲ್ಲಿ ಜನರನ್ನ ಕರೆಸಿ ರಾಜಾ ರಘುವಂಶಿನ ಕೊಲೆ ಮಾಡಿಸ್ತಾಳೆ. ಡೆಡ್ ಬಾಡಿನ ಅಲ್ಲೇ ದೂರದಲ್ಲಿರೋ ಒಂದು ವಾಟರ್ ಫಾಲ್ ಹತ್ರ ಬಿಸಾಕಿ ಅಲ್ಲಿಂದ ಎಸ್ಕೇಪ್ ಆಗ್ತಾಳೆ. ನೋಡಿ, ಇವನೇ ಆ ಹುಡುಗ, ರಾಜ್ ಅಂತ ಈ ಹುಡುಗನ ಹೆಸರು. ಇವನ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇರ್ತಾಳೆ. ಇಬ್ರು ಸೇರಿ ಈ ರೀತಿ ಒಂದು ಕೊಲೆ ಮಾಡಿದ್ದಾರೆ. ಹುಡುಗರಿಗೆಲ್ಲ ನನ್ನ ಮೆಸೇಜ್ ಏನಂದ್ರೆ, ಮದ್ವೆ ಆಗ್ಬೇಕಾದ್ರೆ ಹುಡುಗಿ ನೋಡಕ್ಕೆ ಹೋದಾಗ ನಿನ್ನ ಹಾಬೀಸ್ ಏನು, ಫ್ರೀ ಟೈಮ್ ಅಲ್ಲಿ ಏನ್ ಮಾಡ್ತೀರಾ, ಫೇವ್ರೆಟ್ ಐಸ್ ಕ್ರೀಮ್ ಏನು, ಇದನ್ನ ಕೇಳೋ ಬದಲು ನೀವು ಬೇರೆ ಯಾರನ್ನಾದ್ರೂ ಇಷ್ಟ ಪಡ್ತಿದ್ದೀರಾ, ಈ ರೀತಿ ಕ್ವೆಶನ್ಸ್ ನ ಕೇಳಿ. ತುಂಬಾ ಇಂಪಾರ್ಟೆಂಟ್ ಇದು. ವಿಡಿಯೋನ ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು.